ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ವ್ಲಾಗ್ ಫುಲ್ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಇವತ್ತು ಸಾಟರ್ಡೆ. ಇವತ್ತು ನಾನು ಬೆಳಗ್ಗೆ ಒಂದು 2 ಗಂಟೆಯಿಂದ ಅಂದರೆ ಮಧ್ಯಾಹ್ನ 2 ಗಂಟೆಯಿಂದ ವ್ಲಾಗ್ ಶುರು ಮಾಡಿದ್ದೀನಿ. ಸೊ ವಿಡಿಯೋ ಫುಲ್ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ, ಓಕೆನಾ ಫ್ರೆಂಡ್ಸ್. ಬೆಳಗ್ಗೆ ಇವತ್ತು 4 ಸ್ಯಾಟರ್ಡೆ ಆಗಿರೋದ್ರಿಂದ ನಮ್ಮ ಹಸ್ಬೆಂಡ್ಗೆ ರಜೆ ಇತ್ತು. ಎಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಫೈನಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡು ಸೊ ಮನೆಯಲ್ಲಿ ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡಿ, ಸಾಟರ್ಡೆ ನಮ್ಮ ಮನೆ ದೇವರ ವಾರ ಆಗಿರೋದ್ರಿಂದ ನೀಟಾಗೆಲ್ಲ ಪೂಜೆ ಮಾಡ್ಕೊಂಡು ನಾವು ಒಂದು 3 ಗಂಟೆ ಹಂಗೆ ಮನೆ ಬಿಟ್ವಿ. ನೋಡಿ ಪೂಜೆ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂದರೆ, ನಾನು ಯಾವುದೇ ಟೆಂಪಲ್ಗೆ ಹೋಗಲಿ ಎಲ್ಲೇ ಹೋಗಲಿ ಮನೇಲಿ ಪೂಜೆ ಮಾಡೇ ಹೋಗೋದು. ಅದು ಅಲ್ಲದೆ ಇವತ್ತು ಸಾಟರ್ಡೆ ಮನೆ ದೇವ್ರ ವಾರ ಬೇರೆ ಇತ್ತಲ್ಲ, ಸೊ ಹಾಗಾಗಿ ಬೇವಿನ ಸೊಪ್ಪಿಟ್ಟು ಪೂಜೆ ಮಾಡಿದ್ದೀನಿ ಇವತ್ತು. ನೋಡಿ ಡಿಫ್ರೆಂಟಾಗಿರಲಿ ಅಂತ ಅಂದರೆ ನೋಡಿ ದೇವ್ರ ಹೂವು ಬೇರೆ ಕೊಡ್ತು. ಅಂದರೆ ನನಗೆ ಬೇವಿನ ಸೊಪ್ಪಿಟ್ಟು ಪೂಜೆ ಮಾಡೋದು ತುಂಬಾ ನಂಗೆ ಖುಷಿ ಅನಿಸುತ್ತೆ. ಅದೊಂಥರ ಪಾಸಿಟಿವ್ ಥರ ನಂಗೆ ತುಂಬ ಖುಷಿ ಬೇವಿನ ಸೊಪ್ಪಿಟ್ಟು ಪೂಜೆ ಮಾಡೋದು. ಸೊ ಹಾಗಾಗಿ ನಾನು ಬೇವಿನ ಸೊಪ್ಪಿಟ್ಟು ಪೂಜೆ ಮಾಡಿದ್ದೀನಿ. ಸೊ ನೋಡಿ ಇಲ್ಲಿ ಕುಂಕುಮ ಹಚ್ಕೋತಿದ್ದೀನಿ. ಆ್ಯಂಡ್ ಕುಂಕುಮ ಹಚ್ಕೊಂಡು ದೀಪ ಹಚ್ಚಿ ಫ್ರೆಂಡ್ಸ್, ನಾವಿವತ್ತು ಎಲ್ಲಿಗೆ ಹೋಗಿದ್ವಿ ಅಂತ ಹೇಳ್ತೀನಿ. ಇವತ್ತಿನ ನಮ್ಮ ವಿಡಿಯೋ ಇದು ಬಂದು ತಿಪ್ಟೂರಲ್ಲಿರುವಂತಹ ದೇವಸ್ಥಾನ. ಯಾವ ದೇವಸ್ಥಾನ ಅಂದರೆ ರಂಗಾಪುರ ಮಠ ಅಂತ ಕೇಳಿರ್ತೀರ ನೀವು. ತುಂಬ ಜನ ಯಾರಾದರೂ ಇದ್ದರೆ ತಿಪ್ಟೂರಲ್ಲಿ ರಂಗಾಪುರ ಮಠ ಅಂತ. ತಿಪ್ಟೂರಿಂದ ಜಸ್ಟ್ ಒಂದು 10 ಕಿಲೋಮೀಟ್ರು 7 ಕಿಲೋಮೀಟ್ರ್ ಅಷ್ಟೇ ಇರೋದು. ತುಂಬಾ ಒಂದು ಒಳ್ಳೆ ಚೆನ್ನಾಗಿದೆ, ಒಂಥರ ರಿಫ್ರೆಶ್ ಅನಿಸ್ತು, ತುಂಬ ಖುಷಿ ಅನಿಸ್ತು. ಸೊ ನೀವು ಯಾರಾದರೂ ತಿಪ್ಟೂರವ್ರು ಇದ್ದರೆ ನನ್ನ ಬ್ಲಾಗ್ ನೋಡ್ತಿದ್ರೆ ಕಮೆಂಟ್ ಮಾಡಿ, ನನಗೆ ಖುಷಿ ಆಗುತ್ತೆ. ಅಷ್ಟೇ ಅಲ್ಲದೆ ನೀವು ಯಾರಾದರೂ ಈ ಪ್ಲೇಸ್ ನೋಡಿದ್ದೀರಾ ಅನ್ನೋದನ್ನ ಕೂಡ ಅದು ಕೂಡ ಕಮೆಂಟ್ ಮಾಡಿ, ಓಕೆನಾ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೆಲ್ಲುಗೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಕ್ಕಿಂತ ಫಸ್ಟ್ ಏನಂದರೆ, ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಗೈಸ್ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲೇ ಇರೋಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ, ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು. ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇದು ನನ್ನ ಔಟ್ಫಿಟ್, ಟೆಂಪಲ್ ಆಗಿರೋದ್ರಿಂದ ಸ್ವಲ್ಪ ಟ್ರೆಡಿಷ್ನಲಾಗಿ ಹೋಗೋಣ ಅಂತ ಲೆಗ್ಗಿನ್ಸ್ ಆ್ಯಂಡ್ ಒಂದು ಕುರ್ತಾ ಸಿಂಪಲಾಗಿ ಹೇರ್ ಸ್ಟೈಲ್ ಮಾಡಿದ್ದೀನಿ. ಯಾಕೆಂದರೆ ಸಖತ್ತು ಬಿಸಿಲಿತ್ತು, ಲೂಸರ್ ಬಿಟ್ಕೊಂಡು ಹೋಗೋಕ್ಕಾಗಲ್ಲ, ಅಷ್ಟು ಸೆಕೆ ಈಗ ಒಂಥರ ಸೆಕೆ ಫ್ರೆಂಡ್ಸ್. ಸೊ ಹಾಗಾಗಿ ಪೋನಿ ಥರ ಸಿಂಪಲ್ಲಾಗಿ ಹಾಕ್ಕೊಂಡು ರೆಡಿಯಾಗಿದ್ದೀವಿ. ನೋಡಿ ನಮ್ಮ ಪಾಪು ಇವತ್ತು ನಾನು ಹೇಳ್ದಂಗೆ ಕೇಳಿದ್ನೆಲ್ಲ ಕೊಡ್ತಾ ಇದ್ದಾಳೆ. ಆ್ಯಂಡ್ ಅವಳಿಗಂತೂ ತುಂಬಾ ಖುಷಿ ಔಟ್ಸೈಡ್ ಹೋಗೋದು ಅಂದರೆ. ನನಗೂ ಖುಷಿ, ಅವಳಿಗೆ ಏನಕ್ಕೆ ಅಂದರೆ ಬೈಕಲ್ಲಿ ಓಡಾಡ್ಬೋದು ಅಂತ ಖುಷಿ. ಬೆಳಗ್ಗೆ ಟಿಫನ್ ಬಂದು ಉಪ್ಪಿಟ್ಟು ಮಾಡಿದೆ. ಸೊ ನೋಡಿ ಎಷ್ಟೊಂದು ಬಟ್ಟೆ ಒಗ್ದಾಕಿದ್ದೀನಿ. ಸೊ ಅಂದರೆ ನಮ್ಮ ಹಸ್ಬೆಂಡ್ ರಜಾ ಅಲ್ವಾ, ಅವ್ರದ್ದು ಜರ್ಕಿನು ಪ್ಯಾಂಟು ಶರ್ಟು ಎಲ್ಲ ಬಿದ್ದಿರುತ್ತೆ. ಸೊ ನೀಟಾಗಿ ಎಲ್ಲ ಒಗ್ದಾಕಿ ಈಗ ಆಲ್ಮೋಸ್ಟ್ ನಾವು ಮನೆ ಬಿಟ್ಟಾಗ ಒಂದು 3 ಆಗಿತ್ತು ಅನಿಸುತ್ತೆ, 2:30 ಅಥವಾ 3 ಒಂದು 3:30 ಆಗಿತ್ತು ಮನೆ ಬಿಟ್ಟಾಗ. ಸಂಜೆನೇ ಹೋಗಿದ್ದು, ಏಕೆಂದರೆ ತುಂಬ ಕೆಲಸ ಆಯಿತು, ನಾವು ರೆಸ್ಟ್ ಮಾಡಬೇಕಿತ್ತಲ್ಲ. ಸೊ ಹಾಗಾಗಿ ರೆಸ್ಟ್ ಮಾಡಿ ಹೊರಡ್ವಿ. ಇಲ್ಲೊಂದು ಸೆಲ್ಫಿ ತೊಗೊಳ್ಳೋಣ ಅಂತ ನಿಂತ್ಕೊಂಡೆ. ಇಲ್ಲಿ ನೋಡಿ ನಮ್ಮ ಬೇಬಿ ಕ್ಯೂಟಾಗಿ ರೆಡಿಯಾಗಿದ್ದಾಳಲ್ಲ, ಹೇಗೆ ಕಾಣ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ. ಈಗಂತೂ ತುಂಬಾ ಬಿಸಿಲು ಫ್ರೆಂಡ್ಸ್. ಸಂಕ್ರಾಂತಿ ಹಬ್ಬ ಆದಾಗಿಂದ ನನಗೆ ತಿಳಿದಿರೋ ಮಟ್ಟಿಗೆ ತುಂಬಾ ಬಿಸಿಲು. ನಿಜವಾಗ್ಲೂ ನನಗೆ ಬಿಸಿಲಂದರೆ ನಿಜ ಇಷ್ಟ ಇಲ್ಲ, ಯಾಕೆಂದರೆ ನನ್ನ ಫೇಸ್ ಟ್ಯಾನ್ ಆಗುತ್ತೆ ಅಂತ. ಆದರೂ ಅಂದರೆ ನನ್ನದು ಸೆನ್ಸಿಟಿವ್ ಸ್ಕಿನ್ ಅಲ್ವಾ, ಸೊ ಸ್ವಲ್ಪ ಟ್ಯಾನ್ ಆಗುತ್ತೆ ಅಂತ. ನೋಡಿ ನಮ್ಮ ಹಸ್ಬೆಂಡ್ ಬೈಕ್ ತೆಗಿತಾ ಇದ್ದಾರೆ. ನಮ್ಮ ಹಸ್ಬೆಂಡ್ ಇವರೇ, ನೋಡಿರ್ತೀರ ಒಂದೊಂದು ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಇಲ್ಲಿ ನಮ್ಮ ಕಾರ್ ಹೇಗಿದೆ. ಅದ್ರ ಬಗ್ಗೆ ವಿಡಿಯೋ ಮಾಡಿಲ್ಲ, ಇನ್ನು ಮುಂದೆ ಯಾವುದಾದ್ರೂ ಮಾಡ್ತೀನಿ, ಓಕೆನಾ ಗೈಸ್. ನೋಡಿ ಇಲ್ಲಿ ಬಿಸಿಲಲ್ಲಿ ನಮ್ಮ ಪಾಪು ಫುಲ್ ಎಂಜಾಯ್ ಮಾಡ್ಕೊಂಡು ಹೊರಟಿದ್ದಾಳೆ. ನಂದು ಮೇಕಪ್ ಇನ್ನೊಂದು ಹೆಂಗೆ ಗೊತ್ತಾ, ಸಂಜೆ ತನಕ ಹಿಂಗೆ ಇರುತ್ತೆ. ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಬೇಗ ಹೋಗಲ್ಲ. ಸಿಂಪಲ್ಲಾಗಿ ಒಂದು BB ಕ್ರೀಮ್ ಯೂಸ್ ಮಾಡ್ಕೊಂಡು ಮೇಕಪ್ ಮಾಡಿದ್ದೀನಿ. ನೋಡಿ ಈಗ ನಾವು ಹೋಗ್ತಾ ಇದ್ದೀವಿ. ಹಾಸನ ಸರ್ಕಲಿಂದ ಕೂಡ ನಾವು ಹೋಗ್ಬೋದು, ಆ ಕಡೆ ಬಸ್ ಸ್ಟ್ಯಾಂಡ್ ಕಡೆಯಿಂದ ಕೂಡ ಹೋಗ್ಬೋದು. ನಮ್ಮ ಮನೆಯಿಂದ ಹಾಸನ ಸರ್ಕಲ್ಗೆ ಹೋಗೋದ್ರಿಂದ ಹತ್ರ ಆಗುತ್ತೆ. ಸೊ ನಾವು ಹಾಗಾಗಿ ಇದೇ ರೂಟ್ನ ಚಾಯ್ಸ್ ಮಾಡಿದ್ವಿ. ಆ್ಯಂಡ್ ನಾನು ಆ ಪ್ಲೇಸ್ ಬಗ್ಗೆ ಹೇಳಿದ್ರೆ, ತುಂಬ ದಿವಸ ನಾವು ತಿಪ್ಟೂರಿಗೆ ಬಂದು ಒಂದು 1.5 ವರ್ಷನೇ ಆಯಿತು ಅನ್ಕೊತೀನಿ. ಸಾರಿ 1.5 ವರ್ಷ ಆಗಿರ್ಬೋದು. ನಾನು ಇದುವರೆಗೂ ಆ ಟೆಂಪಲ್ ನೋಡೇ ಇಲ್ಲ. ನಮ್ಮ ಅಕ್ಕಪಕ್ಕದವರು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು, ನಾವು ಹೋಗಿ ಬಂದ್ವಿ, ಒಂಥರ ಚೆನ್ನಾಗಿತ್ತು ಅಂತ ಎಲ್ಲ ಹೇಳೋರಲ್ಲ. ಸೊ ಹಾಗಾಗಿ ನನಗೂ ಇಂಟ್ರೆಸ್ಟ್ ಅನಿಸ್ತು. ತುಂಬ ದಿವಸದಿಂದ ಹೇಳ್ತಾ ಇದ್ದೆ ನಮ್ಮ ಹಸ್ಬೆಂಡ್ಗೆ ಹೋಗಬೇಕು ಅಂತ. ಬಟ್ ಹೋಗೋಕ್ಕೆ ಆಗಿರಲಿಲ್ಲ, ಸ್ವಲ್ಪ ಬ್ಯುಸಿ ಈ ಥರ ಎಲ್ಲ ಇರೋದ್ರಿಂದ ಅಂದ್ಕೊಂಡಿದ್ದ ತಕ್ಷಣವೇ ಕರ್ಕೊಂಡು ಹೋಗಲ್ಲ ಅಲ್ವಾ. ಸೊ ಹಾಗಾಗಿ
ಬಂದ್ವಿ ಫೈನಲಿ ಟೆಂಪಲ್ ಹತ್ರ ಬಂದ್ವಿ. ಇದೇ ಟೆಂಪಲ್ ಫುಲ್ಲು ನಿಮಗೆ ತೋರಿಸ್ತೀನಿ. ಫುಲ್ಲು ಇದೆಲ್ಲ ಲಾಸ್ಟಿಗೆ ನೋಡೋಣ ಅಂದ್ಕೊಂಡು ಫಸ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂದ್ಕೊಂಡು ನಾವಿಲ್ಲಿ ಫಸ್ಟು ದೇವ್ರ ದರ್ಶನ ಮಾಡ್ಕೊಂಬರೋಕ್ಕೆ ಹೋಗ್ತಾ ಇದ್ದೀವಿ. ಇದು ಒಂಥರ ಪಾರ್ಕ್ ತುಂಬ ಚೆನ್ನಾಗಿತ್ತು. ಕೆಲವೊಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೀವು ಇನ್ನೂ ಯಾರು ಹೋಗಿ ನೋಡಿಲ್ಲ ನೋಡಿ, ಅದೆಲ್ಲ ರೀಲ್ಸ್ ನಾನು ಇಲ್ಲೇ ಮಾಡಿದ್ದು, ಓಕೆನಾ. ಸೊ ನೀಟಾಗಿಲ್ಲಿ ದೇವರಿಗೆ ದೇವರು ಬಾಗಿಲು ಹಾಕಿತ್ತು. ಅಂದರೆ ರಿಪೇರಿ ಮಾಡ್ತಿರೋದ್ರಿಂದ ದೇವಸ್ಥಾನ ಇನ್ನೂ ಫುಲ್ ಕಂಪ್ಲೀಟ್ ಆಗಿಲ್ಲ. ಸೊ ಹಾಗಾಗಿ ರಿಪೇರಿ ಮಾಡ್ತಿರೋದ್ರಿಂದ ಬಾಗಿಲು ಹಾಕಿದ್ರು. ಸೊ ಹಾಗೆ ದೂರದಿಂದ ನಿಂತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಫ್ರೆಂಡ್ಸ್, ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದ್ರಿಂದ ಸುತ್ತ ಏನೇನಿದೆ ಅಂತೆಲ್ಲ ನೋಡಬೇಕಲ್ಲ. ತುಂಬಾ ಚೆನ್ನಾಗಿತ್ತು. ನೋಡಿ ಇಲ್ಲಿ ಕುದುರೆ, ನಮ್ಮ ಪಾಪಕ್ಕೆ ತೋರ್ಸೋಕೆ ಇಲ್ಲಿ ಬಂದಿದ್ವಿ. ನೋಡಿ ಇಲ್ಲಿ ಕುದುರೆ ಅಂತ. ಕುದುರೆ ಹೋಗಿದ ತಕ್ಷಣ ಸೌಂಡ್ ಮಾಡ್ತಾಯಿತ್ತು, ಚೆನ್ನಾಗಿತ್ತು. ಆ್ಯಂಡ್ ಈ ಕಡೆ ಬಂದರೆ ನೋಡಿ, ಇದು ಕಲ್ಯಾಣಿ ಎಷ್ಟು ದೊಡ್ಡದಿದೆ. ನೀರಿಲ್ಲ, ಸ್ವಲ್ಪ ಇದೆ ನೀರು, ಸ್ವಲ್ಪ ಇದೆ, ಜಾಸ್ತಿ ಇಲ್ಲ. ಫುಲ್ಲು ನೋಡ್ತಾ ಈ ರೀತಿ ಫುಲ್ಲು ಸುತ್ತ ತುಂಬಾ ದೊಡ್ಡದಿದೆ. ಊಟ ಮಾಡೋಣ, ಊಟ ಕೊಡ್ತಾರೆ ಅಂತ ಇಲ್ಲಿ ಡೈಲಿ. ಸೊ ಹಾಗಾಗಿ ನಾವು ಓಕೆ ಫೈನ್, ಹೇಗೂ ಮಧ್ಯಾಹ್ನ ಊಟ ಮಾಡಿರಲಿಲ್ವಲ್ಲ, ಇಲ್ಲೇ ಊಟ ಮಾಡೋಣ ಅಂದ್ಕೊಂಡು ಅಲ್ಲಿಗೆ ಬಂದ್ವಿ. ಊಟ ತುಂಬ ಚೆನ್ನಾಗಿತ್ತು, ತುಂಬಾ ರುಚಿಯಾಗಿತ್ತು. ಮುದ್ದೆ, ಹುಳ್ಳಿಕಾಳು, ಮೊಳಕೆ ಹುಳ್ಳಿಕಾಳು ಆ್ಯಂಡ್ ಆಲೂಗಡ್ಡೆ ಸಾಂಬಾರಾಗಿತ್ತು. ನೋಡಿ ಇಲ್ಲಿ ಕೊನೆಗೆ ಊಟ ಎಲ್ಲ ಮಾಡಿ ಬಂದು ನಾನು, ನಮ್ಮ ಪಾಪು ಮತ್ತು ನಮ್ಮ ಹಸ್ಬೆಂಡ್ 3 ಜನನೂ ಊಟ ಮಾಡಿ ಒಂದು ಫೋಟೋ ತೆಗಿಯೋಣ ಊಟದ ಹಾಲಲ್ಲಿ ಇದಿತ್ತಲ್ವ. ಸೊ ಹಾಗಾಗಿ ಓಕೆ ಫೋಟೋ ತೆಗಿಯೋಣ ಅಂತ ಅಂದ್ಕೊಂಡಿಲ್ಲಿ ಫೈನಲಿ ನಮ್ಮ ಪಾಪಗಿಲ್ಲಿ ಫೋಟೋ ಶೂಟ್ ಮಾಡ್ತಿದ್ದೀವಿ. ಅವಳು ಹೆಂಗೆ ಗೊತ್ತಾ ಫ್ರೆಂಡ್ಸ್, ಕೈಯೇ ಎತ್ತಿರಲಿ ಏನೇ ಮಾಡಲಿ ಅವಳು ಎಷ್ಟು ಕ್ಯೂಟಾಗಿ ಬರುತ್ತೆ ಫೋಟೋ. ನಮ್ದಂಗೆ ಬರೋದೇ ಇಲ್ಲ. ಸೊ ಊಟ ಆಯಿತು, ಫೋಟೋ ಶೂಟ್ ಆಯಿತು. ಸೊ ಈಗ ನಾವು ಹೊರಡ್ತಾ ಇದ್ವಿ. ಇಲ್ಲಿ ಕೂತ್ಕೊಂಡು ಒಂದೆರಡು ಫೋಟೋಸ್ ತಗೊಳ್ಳೋಣ ಅಂತ ಅನಿಸ್ತು. ಸೊ ಹಾಗಾಗಿ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ನೀಟಾಗಿ ಹೋಗಿದ್ದಾಯಿತು. ನಮ್ಮ ಪಾಪು ಅಂತೂ ಫುಲ್ಲು ಇದೊಂಥರ ಖುಷಿ ಆಯ್ತು ಅವಳಿಗೆ, ಯಾಕೆಂದರೆ ಸಖತ್ ಅಗ್ಲ ಇತ್ತಲ್ಲ ಆಟ ಆಡೋಕ್ಕೆಲ್ಲ. ಅವಳು ತುಂಬ ಖುಷಿಪಟ್ಲು. ಇಲ್ಲಿ ಮಕ್ಕಳೆಲ್ಲ ಓದ್ತಾರೆ, ಹಾಸ್ಟೆಲ್ ಇದೆ, ಸ್ಕೂಲ್ ಇದೆ. ಹಸು ಅಂತೂ ತುಂಬಾ ಇದೆ. ನನಗೆ ನಿಜ ಗೊತ್ತಿಲ್ಲ ಇಷ್ಟೆಲ್ಲ ಚೆನ್ನಾಗಿದೆ ಅಂತ. ಸೊ ಹಸು ತುಂಬ ಇದೆ ನೋಡಿ. ಇಲ್ಲಿ ಮಕ್ಕಳಿಗೆ ಹಾಲೆಲ್ಲ ಬೇಕಲ್ಲ. ಸೊ ಹಾಗಾಗಿ ನೀಟಾಗಿ ಹಸು ಎಲ್ಲ ಸಾಕಿದ್ದಾರೆ. ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಹುಡುಗರದು ಹಾಸ್ಟೆಲ್ಲು, ಸ್ಕೂಲೆಲ್ಲ ಇದೆ ಗಾಯ್ಸ್. ನನಗೆ ಹಸು ಅಂದರೆ ಸಖತ್ ಇಷ್ಟ ಫಸ್ಟಿಂದನೂ ಅಷ್ಟೇ. ಯಾಕೆಂದರೆ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ನಾನು ಹುಟ್ಟಾಗ ಆಮೇಲೆ ಸ್ವಲ್ಪ ಬುದ್ಧಿ ಬೆಳೆದಾಗಿಂದ ಅವ್ರು ಹಸು ಸಾಕಿದ್ರಲ್ವ. ಸೊ ಈಗಿಲ್ಲ, ಬಟ್ ನನಗೆ ಹಸು ಅಂದರೆ ಇಷ್ಟ. ಅದ್ರ ಜೊತೆಗೆ ಹೇಳ್ತಿದ್ದೆ ನಾನು ಚಿಕ್ಕ ವಯಸ್ಸಿದ್ದಾಗ, ನಿಜವಾಗ್ಲೂ ಅದ್ರ ಜೊತೆಗೆ ಮಲ್ಕೊಳ್ಳೋದು, ಅದ್ರ ಜೊತೆಗೆ ಆಟಾಡೋದು. ನಮ್ಮ ಮನೇಲಿ ಒಂದು ಪುಟಾಣಿ ಕರು ಇತ್ತು, ಆ ಕರು ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ ನಾನು ಅವಾಗೆಲ್ಲ ಚಿಕ್ಕ ಹುಡುಗಿ ಇದ್ದಾಗ. ನೋಡಿ ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಮಕ್ಕಳು, ಹಾಸ್ಟೆಲ್, ಸ್ಕೂಲೆಲ್ಲ ಇದೆ. ಸೊ ನಾನು ಆಗಲೇ ಹೇಳಿದ್ದಿದೆ ಟೆಂಪಲ್. ಸೊ ಅದನ್ನು ಫುಲ್ ರೆಡಿ ಆಗಿರಲಿಲ್ಲ, ಹಂಗೂ ನೋಡೋಣ ಅಂದರೆ ಕಾಣಿಕೆ ಹಾಕ್ಬೇಕಿತ್ತಲ್ಲ. ಸೊ ಹಾಗಾಗಿ ಹೋದ್ವಿ, ಅಲ್ಲೆಲ್ಲೂ ಇರಲಿಲ್ಲ. ಕಾಣಿಕೆ ಉಂಡು ದೂರದಿಂದನೇ ನಿಂತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಆಮೇಲೆ ಆ ಕಡೆ ಎಲ್ಲ ಇನ್ನೂ ದೇವ್ರುಗಳು ಇತ್ತು ಅಂತ ಅನಿಸ್ತು. ಸೊ ಹಾಗಾಗಿ ನಾವು ಇನ್ನೂ ಆ ಕಡೆ ಎಲ್ಲ ನೋಡೋಣ ಅಂತ ಹೊರಟಿದ್ದೀವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ನನಗೆ ಯಾವ ಥರ ಶೂಟ್ ಮಾಡೋಕ್ಕಾಯ್ತೋ ಆ ಥರ ಶೂಟ್ ಮಾಡಿದೆ. ಸೊ ಇನ್ನೂ ಚೆನ್ನಾಗಿ ಶೂಟ್ ಮಾಡ್ಬೋದಿತ್ತು ಅಂತ ನಂಗೆ ಎಡಿಟ್ ಮಾಡಬೇಕಾದ್ರೆ ಗೊತ್ತಿದೆ. ಆ್ಯಂಡ್ ತುಂಬ ಅಂದರೆ ಎಲ್ಲ ಟೆಂಪಲ್ಸು ಬಾಗಿಲು ಹಾಕಿತ್ತು. ಆಲ್ರೆಡಿ ನಾವು ಹೋಗಿದ್ದು ಮಧ್ಯಾಹ್ನ ಆಗಿರೋದ್ರಿಂದ ಫುಲ್ ಬಾಗಿಲು ಹಾಕಿತ್ತು. ಸೊ ಎಲ್ಲ ದೇವ್ರನ್ನೂ ನೀಟಾಗಿ ನಮಸ್ಕಾರ ಮಾಡ್ಕೊಂಡು ಈಗ ಫೈನಲಿ ನಾವು ಓಕೆ ಹೋಗೋಣ ಮನೆಗೆ ಅಂತ ಹೋಗ್ತಾಯಿದ್ದೀವಿ. ಹೋಗ್ತಾ ದಾರಿಲಿ ಪಾರ್ಕ್ ಸಿಕ್ತು. ಸೊ ಅಂದರೆ ಈ ಗ್ರೌಂಡಲ್ಲೇ ಇದೆ, ಈ ದೇವಸ್ಥಾನದ್ದೇ. ಅಲ್ಲೂ ಕೂಡ ದೇವಸ್ಥಾನ ಎಲ್ಲ ಇದ್ದಾವೆ. ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಈಗ ಫೈನಲಿ ನಾನು ಹೇಳ್ದಂಗೆ ಒಂಥರ ಚೆನ್ನಾಗಿದೆ. ಇದು ಲೊಕೇಶನ್ ಪಾರ್ಕ್ ಥರ ಇದೆ. ಸೊ ನೋಡಿ, ಎಲ್ಲರೂ ತುಂಬ ಜನ ಹೋಗ್ತಾಯಿದ್ರು. ಅಲ್ಲೂ ಕೂಡ ದೇವಸ್ಥಾನ ಎಲ್ಲ ಇತ್ತು. ಇಲ್ಲಂತೂ ತುಂಬಾ ಚೆನ್ನಾಗಿ, ಯಾಕೆಂದರೆ ತುಂಬ ದಿವಸನೇ ಆಗಿತ್ತು ಪಾರ್ಕಿಗೆ ಹೋಗದೆ. ಸೊ ನಮ್ಮ ಪಾಪು ಅಂದರೂ ಸಖತ್ ಎಂಜಾಯ್ ಮಾಡಿದ್ಲು ಇಲ್ಲಿ. ಅಂದರೆ ಇಲ್ಲೆಲ್ಲ ಕೀಳಬಾರ್ದು ಅಂತ ಬೋರ್ಡ್ ಹಾಕಿದ್ರು. ಅವಳಿಗೆ ಹೋಗಿ ಕೀಳಕ್ಕೆ ಹೋಗೋದು, ಯಾಕೆಂದರೆ ಅವಳು ಯಾವತ್ತೂ ಈ ಥರ ಒಂದು ಪ್ಲೇಸ್ ನೋಡಿಲ್ಲ. ಅಂದರೆ ನಾನು ಎಲ್ಲೂ ಪಾರ್ಕಿಗೆ ಕರ್ಕೊಂಡು ಹೋಗಿದ್ವಿ ಆವಾಗ, ಅಂದರೆ ಇನ್ನು ಚಿಕ್ಕ ವಯಸ್ಸಿದ್ದಾಗ. ಆದರೆ ಈ ಥರ ಪಾರ್ಕಿಗೆಲ್ಲ ಆಟ ಇರೋದಿರುತ್ತಲ್ಲ, ಆ ಥರ ಪಾರ್ಕಿಗೆ ಕರ್ಕೊಂಡು ಹೋಗಿದ್ವಿ. ಸೊ ಇಲ್ಲಿ ತುಂಬಾ ಚೆನ್ನಾಗಿದೆ, ತುಂಬ ಗ್ರೀನರಿ. ನನಗೆ ಗ್ರೀನರಿ ಅಂದರೆ ಸಖತ್ ಇಷ್ಟ. ಈ ಥರ
ಪರಿಸರ ಅಂದರೆ ನಂಗೆ ಸಖತ್ ಇಷ್ಟ. ಪರ್ಸ್ನಲಿ ಹೇಳ್ಬೇಕಂದ್ರೆ ಸುತ್ತ ಗಿಡ ನೆಡಬೇಕಂತ ನಂಗೆ ತುಂಬ ಇಷ್ಟ. ನೋಡೋಣ, ನಮ್ಮದು ಅಂತ ನಾವು ಸ್ವಂತ ಮನೆ ಮಾಡ್ಕೊತೀವಲ್ಲ, ಸೊ ಹಾಗಾಗಿ ನಮ್ಮ ಮನೆ ಸುತ್ತ ಈ ಥರ ನೆಡಬೇಕು ಅಂತ ನಂಗೆ ಸಖತ್ ಇಷ್ಟ ಇದೆ ಗೈಸ್. ಆ್ಯಂಡ್ ನಮ್ಮ ಅಪ್ಪಂಗೂ ಇದೇ ಥರ, ನಮ್ಮ ಮನೆ ಸುತ್ತಮುತ್ತ ಇದೇ ಥರ ನೆಟ್ಕೊಂಡಿದ್ದಾರೆ ನಮ್ಮ ಅಪ್ಪನೂ. ಏನು ಚಿನಿ? ಚುಟ್ಟ ಎಷ್ಟು ಚೆನ್ನಾಗಿದೆ ಅಲ್ಲ, ಇದು ನಂಗೆ ಸಖತ್ ಇಷ್ಟ. ಹೇಳು, ಇಲ್ಲಿ ಎಡಿಟ್ ಮಾಡ್ಬೇಕಾರೆ ನಾನು ನಾನು ಎಡಿಟ್ ಮಾಡ್ಬೇಕಾದ್ರೆ ನಾನು ಪಕ್ಕದಲ್ಲಿ ಕೂತ್ಕೊಂಡು ನನಗೆ ತಲೆ ತಿಂತಾ ಇರೋ ಭೂಪ ನನ್ನ ಬಂಗಾರ. ಸೊ ನೋಡಿ, ಇಲ್ಲಿ ಒಂದು ಟೆಂಪಲ್, ತುಂಬ ಇಲ್ಲಿ ಒಂದು 3-4 ದೇವಸ್ಥಾನ ಇತ್ತು. ಎಲ್ಲ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ಕೊಂಡು ಬಂದು ಫಸ್ಟು, ಆಮೇಲೆ ಫೋಟೋಸು ರೀಲ್ಸ್ ಎಲ್ಲ ಮಾಡಾಗಿತ್ತು. ನಾನು ಆಗಲೇ ಹೇಳ್ದಂಗೆ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ರೀಲ್ಸ್ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ. ನನ್ನ ಇನ್ಸ್ಟಾಗ್ರಾಮ್ ID ಬಂದು ಸ್ವೀಟಿ ಸ್ಟಾರ್ ಅಂಜಲಿ ಅಂತ ಇದೆ, ಸರ್ಚ್ ಮಾಡಿ ಸಿಗತ್ತೆ. ಓಕೆನಾ ಫ್ರೆಂಡ್ಸ್, ಆ ದೇವ್ರು ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಬೇಡ್ಕೋತೀನಿ. ಸೊ ನಿಮ್ಮ ಒಂದು ಭಕ್ತಿ ಏನಿದೆ ನೀವು ಕೂಡ ದೇವ್ರ ಹತ್ರ ಕೇಳ್ಕೊಬೋದು. ನೋಡಿ, ಮಕ್ಕಳು ಬಂದು ಕರ್ಪೂರ ಎಲ್ಲ ಹಚ್ತಾಯಿದ್ರು. ನಿಮಗೂ ಭಕ್ತಿಯಿಂದ ನೀವು ಕೇಳ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿರೋದು ಕೂಡ ದೇವರು ನೆರವೇರಿಸುತ್ತೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಈಗ ನಿಮ್ಗೆ ಇಲ್ಲೊಂದು ಸೂಪರಾಗಿರೋ ಒಂದು ಗ್ರೀನರಿ ತೋರಿಸ್ತೀನಿ. ನನಗದು ಪರ್ಸ್ನಲಿ ಸಖತ್ ಇಷ್ಟ ಆಯಿತು. ಕಾಣಿಸ್ತಾ? ಅದೇನೆಂದರೆ ಲಿಂಗ. ನೋಡಿ ಎಷ್ಟು ಚೆನ್ನಾಗಿ ಗಿಡದಲ್ಲೇ ಮಾಡಿದ್ದಾರೆ. ಇದು ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಲ್ಲ, ನೋಡೋಕ್ಕೆ ನಂಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ. ದೇವಸ್ಥಾನ ಹೋಗಿ, ದೇವಸ್ಥಾನ ಎಲ್ಲ ಮುಚ್ಚಿತ್ತು, ಯಾವುದೂ ತೆಗ್ದಿರಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು, ನಮ್ಮ ಪಾಪು ನೋಡಿ ಇಲ್ಲಿ ಗಂಟೆ ಹೊಡಿಯೋಕ್ಕೆ ವೆಯ್ಟಿಂಗ್. ಅವಳಿಗೆ ಎಲ್ಲೋದ್ರೂ ಅವಳಿಗೆ ಗಂಟೆ ಹೊಡಿಬೇಕು. ಇತ್ತೀಚೆಗೆ ತುಂಬ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿರ್ತೀನಿ, ಇತ್ತೀಚೆಗೆ ಸ್ಯಾಟರ್ಡೆ ಬಂದರೆ. ಸೊ ಅವಳಿಗೆ ಅಲ್ಲಿ ಹೋದರೆ ಗಂಟೆನೇ ಫಸ್ಟು ನಾವು ಹೊಡಿಸ್ಬೇಕು, ಇಲ್ಲಾಂದರೆ ಅವಳಿಗೆ ಸಮಾಧಾನ ಇರೋಲ್ಲ. ಅವಳಿಗೊಂಥರ ಇಷ್ಟ ಗಂಟೆ ಹೊಡಿಯೋದೆಲ್ಲ. ಆ್ಯಂಡ್ ದೇವ್ರ ಮೇಲೆ ತುಂಬಾ ಭಕ್ತಿ ನಮ್ಮ ಪಾಪಗೆ ನಿಜವಾಗ್ಲೂ. ಫ್ರೆಂಡ್ಸ್, ನಾನು ಪೂಜೆ ಮಾಡ್ತಿದ್ರೆ ನಾನು ಮಾಡ್ತೀನಿ ಅಂತಾಳೆ. ಪ್ರತಿಯೊಂದು ಅವಳಿಗೆ ಒಟ್ಟು ದೇವ್ರ ಪೂಜೆ ಮಾಡೋಕ್ಕೆ ಸಖತ್ ಇಷ್ಟ. ನೋಡಿ, ನೀನಲ್ವಾ ಅದು? ಅವಳಲ್ವ ಅಂತ ನೋಡಿ, ಎಡಿಟ್ ಮಾಡ್ಬೇಕಾದ್ರೆ ಅವಳದು ವಿಡಿಯೋ ಅವಳೇ ನೋಡಿದ್ರೆ ಪಾಪ ಅಂತಾಳೆ, ನಾನಲ್ಲ. ಏನಪ್ಪ? ನೀನಲ್ವಾ? ಫ್ರೆಂಡ್ಸ್, ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡಿ ಫೈನಲಿ ಹೊರಟ್ವಿ. ಏಕೆಂದರೆ ಪಾಪ ಹೊರಟಾಗ ಆಲ್ಮೋಸ್ಟ್ ಒಂದು 5:30 ಆಗಿತ್ತು, 5:45 ಆಗಿತ್ತು. ಏನು ಚಿನಿ? ಚೇಚ. ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಂಗೆ ಹೊರಟಿದ್ದೀವಿ. ಇನ್ನೇನು ತಿಪ್ಟೂರ್ಗೆ ಬಂದಾಯಿತು. ಬನ್ನಿ, ನಾನು ಇವತ್ತು ತೆಗೆದುಕೊಂಡಂತಹ ಫೋಟೋಸ್ ಕೂಡ ಈ ವಿಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀನಿ. ಅಂದರೆ ಕೊನೆಗಿದೆ ನೋಡಿ ಈಗ. ಓಕೆನಾ, ಬನ್ನಿ ತೋರಿಸ್ತೀನಿ. ಜಾಸ್ತಿ ಫೋಟೋಸ್ ತಗೊಂಡಿಲ್ಲ. ತೆಗಿಬೇಕಂತ ಆಸೆ ಐತೆ, ಬಟ್ ಜಾಸ್ತಿ ತಗೊಂಡಿಲ್ಲ. ನೋಡಿ, ನಾನು, ನಮ್ಮ ಪಾಪು, ನಮ್ಮ ಹಸ್ಬ್ಯಾಂಡ್, ಫುಲ್ಲು ಒಂದು ಮೆಮೊರೇಬಲ್ ಆಗಿರುತ್ತೆ ಅಂತ ಫೋಟೋಸ್ ತಗೊಂಡ್ವಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಗೈಸ್ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ, ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು. ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಪ್ಲೀಸ್ ಫ್ರೆಂಡ್ಸ್ ಶೇರ್ ಮಾಡ್ಕೊಳ್ಳಿ. ಓಕೆನಾ? ಆ್ಯಂಡ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ. ಇದೇ ಥರ ವಿಡಿಯೋಸ್ ಬೇಕು ಅಂದರೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಇಷ್ಟೋ ತನಕ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್, ಲವ್ ಯು.